ಸೂತ್ರ 23 ಸೋಪಕ್ರಮಂ ನಿರುಪಕ್ರಮಂ ಚ ಕರ್ಮ ತತ್ಸಂಯಮಾತ್ ಪರಾಂತ ಜ್ಞಾನಂ ಅರಿಷ್ಟೇಭ್ಯೋ ವಾ. ಪದಗಳ ವಿಭಾಗ. ಸೋಪಕ್ರಮ ನಿರುಪಕ್ರಮಂ ಚ ಕರ್ಮ ತತ್ ಸಂಯಮಾತ್ ಪರಾಂತ ಜ್ಞಾನಂ ಅರಿಷ್ಟೇಭ್ಯೋ ವಾ. ಸೋಪಕ್ರಮಂ ಪದಗಳ ಅರ್ಥ. ಸೋಪಕ್ರಮ ಅಂದರೆ ಮನಸ್ಸಿನಿಂದ ಉದ್ದೇಶಗೊಂಡು ಮಾಡುವಂತಹ ಕಾರ್ಯಗಳು. ನಿರುಪಕ್ರಮಂ ಅಂದರೆ ತನ್ನಷ್ಟಕ್ಕೆ ತಾನೇ ಆಗುವಂತಹ ಕಾರ್ಯಗಳು. ಚ ಅಂದರೆ ಮತ್ತು, ಕರ್ಮ ಅಂದರೆ ಕ್ರಿಯೆಯಿಂದ ಉಂಟಾದ ಪರಿಣಾಮ, ತತ್ ಅಂದರೆ ಅದು, ಸಂಯಮ ಅಂದರೆ ಸಂಯಮ ವಿದ್ಯೆಯಿಂದ ಅವಗಾಹನ ಮಾಡಿಕೊಂಡಾಗ, ಪರಾಂತ ಅಂದರೆ ಮೃತ್ಯುವಿನ ನಂತರ ಶರೀರಕ್ಕೆ ಒದಗಬಹುದಾದಂತಹ ಸ್ಥಿತಿ, ಜ್ಞಾನಂ ಅಂದರೆ ಮನವರಿಕೆ ಅಥವಾ ಅರಿವು, ಅರಿಷ್ಟೇಭ್ಯೋ ಅಂದರೆ ಸ್ವಾಸ್ಥ್ಯಕ್ಕೆ ವಿರುದ್ಧವಾದಂತಹ ತೀವ್ರವಾದ ಲಕ್ಷಣಗಳು. ವಾ ಅಂದರೆ ಅಥವಾ. ಭಾವಾರ್ಥ. ಸೋಪಕ್ರಮ ಎಂದರೆ ಕ್ಲೇಶ ಪಂಚಕದಲ್ಲಿ ಕಡೆಯದಾದ ಅಭಿನವೇಶ ಅಂದರೆ ಸಾವಿನ ಬಗ್ಗೆ ಭಯ. ಈ ಮೃತ್ಯು ಸೂಚಕವಾದ ಲಕ್ಷಣಗಳು ಬಂದಾಗ ಅದನ್ನು ಮನಸ್ಸಿನಿಂದ ಉದ್ದೇಶಪೂರಿತವಾಗಿ ಮಾಡಿಕೊಳ್ಳುವ ಉಪಕ್ರಮಗಳಿಗೆ ಸೋಪಕ್ರಮ ಎಂದು ಹೇಳಬಹುದಾಗಿದೆ. ನಿರುಪಕ್ರಮ ಎಂದರೆ ಜೈವಿಕ ಪ್ರಕ್ರಿಯೆ, ತನ್ನಷ್ಟಕ್ಕೆ ತಾನೇ ಇದನ್ನು ರಕ್ಷಿಸಿಕೊಳ್ಳುವಂತಹ ಉಪಕ್ರಮಗಳು. ಅದಕ್ಕೆ ನಿರುಪಕ್ರಮ ಎಂದು ಹೇಳಬಹುದು. ಇಲ್ಲಿ ಯೋಗಿಯು ತನ್ನ ಸಾವಿನ ಮುನ್ಸೂಚನೆಯನ್ನು ಮೊದಲೇ ಕಂಡುಕೊಳ್ಳುತ್ತಾನೆ. ಶರೀರ ಸ್ವಾಸ್ಥ್ಯಕ್ಕೆ ವಿರೋಧವಾದಂತಹ ಮೃತ್ಯು ಸೂಚಕವಾದ ಲಕ್ಷಣಗಳನ್ನು ಯೋಗಿಯು ಮೊದಲೇ ಕಂಡುಕೊಳ್ಳುತ್ತಾನೆ ಎಂಬುದು ಈ ಸೂತ್ರದ ಅಭಿಪ್ರಾಯ. ಸೂತ್ರ 24 ಮೈತ್ರಾದೀಶು ಬಲಾನಿ. ಪದಗಳ ವಿಭಾಗ. ಮೈತ್ರ, ಆದಿ, ಬಲಾನಿ. ಮೈತ್ರ ಆದಿಶು ಬಲಾನಿ. ಪದಗಳ ಅರ್ಥ. ಮೈತ್ರಿ ಎಂದರೆ ಸ್ನೇಹ, ಆತ್ಮೀಯತೆ. ಆದಿ ಎಂದರೆ ಇತರೆ. ಇಲ್ಲಿ ಕರುಣ, ಮುದಿತ ಇವುಗಳನ್ನು ತಿಳಿದುಕೊಳ್ಳಬಹುದು. ಬಲಾನಿ ಅಂದರೆ ಅತೀವ ಶಕ್ತಿ, ಬಲಗಳು. ಭಾವಾರ್ಥ. ಮೈತ್ರಾದಿಗಳಲ್ಲಿ ಅಂದರೆ ಮೈತ್ರಿ, ಮುದಿತ, ಕರುಣ ಇವುಗಳ ಮೇಲೆ ಸಂಯಮ ವಿದ್ಯೆಯಿಂದ ಅವಧಾನಿಸಿಕೊಂಡಾಗ ಅತೀವ ತರವಾದ ಬಲವು ಯೋಗಿಗೆ ದೊರಕುತ್ತದೆ ಎಂದು ಈ ಸೂತ್ರದಲ್ಲಿ ತಿಳಿಸಲಾಗಿದೆ.